ಇದೀಗ ಎಲ್ಲಿ ನೋಡಿದ್ರು LPG ಸಮಸ್ಯೆ ಅತಿ ಹೆಚ್ಚಾಗಿ ಕಾಡ್ತಾ ಇರೋದ್ರಿಂದ ಮದುವೆಗಳು ಕೂಡ ಎಷ್ಟೋ ಮದುವೆಗಳು ಕೂಡ ನಿಂತು ಹೋಗಿದೆ. ಮುಂದಕ್ಕೆ ಡೇಟ್ ಅನ್ನು ಹಾಕಲಾಗ್ತಾ ಇದೆ. ಈಗ ಇದೇ ಗ್ಯಾಸ್ ಪ್ರಾಬ್ಲಮ್ ನಿಂದ ಮದುವೆಗಳಿಗೂ ಕೂಡ ಈ ಎಫೆಕ್ಟ್ ತಡ್ತಾ ಇದೆ. ಮದುವೆ ಮನೆಗಳಿಗೂ ಕೂಡ ಮದುವೆಯನ್ನ ಭರ್ಜರಿಯಾಗಿ ಮಾಡೋದಕ್ಕೂ ಕೂಡ ಹಿಂದೇಟನ್ನ ಹಾಕ್ತಿದ್ದಾರೆ. ಗ್ಯಾಸ್ ಪ್ರಾಬ್ಲಮ್ನಿಂದಾಗಿ ಮದುವೆ ಮನೆಗಳಿಗೂ ಕೂಡ ಸಹ ತಟ್ಟಿದೆ ಈ ಎಫೆಕ್ಟ್. ಯುದ್ಧಕ್ಕೂ ಮೊದಲು ಬುಕ್ ಆಗಿದ್ದಂತಹ ಮದುವೆಗಳಿಗೆ ಹೊಡೆತ ಬೀಳ್ತಿದೆ. ಈಗ ಬೆಂಗಳೂರಿನಲ್ಲಿ ಮದುವೆ ಮಂಟಪಗಳಲ್ಲಿ ಅಡುಗೆ ಮಾಡೋದಕ್ಕೆ ಸೌದೆಯನ್ನು ಬಳಕೆ ಮಾಡುವಂತೆ ಈಗ ಯೋಚನೆ ನಡೆಸಲಾಗ್ತಾ ಇದೆ. ಯಾಕಂದರೆ ಯುದ್ಧದ ಮುಂಚಿತವಾಗಿಯೇ ಈಗ ಬೆಂಗಳೂರಿನಲ್ಲಿ ಹಾಕ್ಕೊಂಡಿರೋದು, ಅಂದರೆ ಯಾವೆಲ್ಲ ಯುದ್ಧದ ಮುಂಚಿತವಾಗಿ ಮದುವೆಗೆ ಅಂತ ಹಾಕ್ಕೊಂಡಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮದುವೆಗಳಲ್ಲಿ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ. ಯಾಕಂದರೆ 1 ತಿಂಗಳ ಮುಂದೆ 2 ತಿಂಗಳ ಮುಂಚೆನೇ ಬುಕ್ಕಿಂಗ್ ಆಗಿರುತ್ತೆ. ಅಂತಹ ಮಂಟಪಗಳಿಗೆ ಈಗ ಒಂದು ಗ್ಯಾಸ್ ಸಂಬಂಧಪಟ್ಟಂತೆ ಹೊಡೆತ ಬೀಳ್ತಾ ಇದೆ. ಹಾಗಾಗಿ ಮದುವೆ ಮಂಟಪಗಳಿಗೆ ಹೊಡೆತ ಬಿದ್ದಿರೋ ಕಾರಣ ಏನು ಈ ಗ್ಯಾಸ್ ಪ್ರಾಬ್ಲಮ್ ಇರೋ ಕಾರಣ ಬುಕ್ ಮಾಡಿದಂತಹ ಮಂಟಪಗಳಿಗೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಸೌದೆಯನ್ನು ಬಳಕೆ ಮಾಡುವಂತೆ ಈಗ ಯೋಚನೆ ಮಾಡಲಾಗಿದೆ. ನಾಳೆ ನಡೆಯುವಂತಹ ಮದುವೆಗೆ ಇದೇ ಸೌದೆ, ಇದೇ ಕಟ್ಟಿಗೆಗಳ ಸಂಗ್ರಹವನ್ನು ಇದೀಗ ರಾಜಾಜಿನಗರ ಸಪ್ತಗಿರಿ ಮದುವೆ ಹಾಲ್ನಲ್ಲಿ ಸೌದೆ ಬಳಕೆ ಮಾಡೋದಕ್ಕೆ ಈಗ ಚೌಟ್ರಿ ಮುಂದೆ ಸೌದೆಗಳನ್ನು ಹಾಕ್ಕೊಂಡಿರೋದನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಸಿಲಿಂಡರ್ ಇಲ್ಲ, ಆದರೆ ಈಗ ನಾಳೆ ಮದುವೆ ಇದೆ, ಏನು ಮಾಡಬೇಕು, ಬೇರೆ ಆಪ್ಷನ್ ಇಲ್ಲ. ಚೌಟ್ರಿನ ಕ್ಯಾನ್ಸಲ್ ಮಾಡೋಕ್ಕಾಗೋದಿಲ್ಲ, ಮದುವೆ ಡೇಟನ್ನು ಮುಂದಕ್ಕೆ ಹಾಕೋದಕ್ಕಾಗೋದಿಲ್ಲ. ಎಲ್ಲವೂ ಬುಕ್ ಆಗೋಗಿರುತ್ತೆ, ಎಲ್ಲವೂ ರೆಡಿ ಆಗೋಗಿರುತ್ತೆ, ಇನ್ವಿಟೇಷನ್ ಪ್ರಿಂಟ್ ಆಗಿರುತ್ತೆ, ಎಲ್ಲವೂ ಕೂಡ ನಷ್ಟವಾಗ್ಬಿಡುತ್ತೆ. ಸೊ ಸಿಲಿಂಡರ್ ಒಂದು ಅಭಾವದಿಂದ ಇಷ್ಟೆಲ್ಲ ಪರಿಶ್ರಮ ಯಾಕೆ ವ್ಯರ್ಥ ಆಗಬೇಕು ಅಂತೇಳಿ ಈಗ ಅದೇ ಅಡುಗೆ ಮನೆಗೆ ಸಂಬಂಧಪಟ್ಟಂತೆ ಸೌದೆಗಳನ್ನು ಬಳಸುವಂತಹ ಮುಖಾಂತರ ಬೆಂಗಳೂರಿನ ಕಲ್ಯಾಣ ಮಂಟಪದ ಮುಂಭಾಗದಲ್ಲಿ ಸೌದೆಗಳ ರಾಶಿಯನ್ನು ಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಡುಗೆ ಮನೆಯಲ್ಲಿ ಈ ಸೌದೆಗಳನ್ನು ಬಳಸುವಂಥ ಮುಖಾಂತರ ಮದುವೆ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಕುಟುಂಬ ವರ್ಗದವರು. ಕಲ್ಯಾಣ ಮಂಟಪದ ಮುಂದೆ ಸೌದೆ ರಾಶಿಯನ್ನು ಹಾಕಿರೋದು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಯಾವ ರೀತಿಯಾಗಿ ಗ್ಯಾಸ್ ಟ್ರಬಲ್ ಆಗ್ತಾ ಇದೆ, ಮದುವೆ ಮಂಟಪಗಳಿಗೆ ಹೊಡೆತ ಬೀಳ್ತಾ ಇದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ.